ಕಾಂಗ್ರೆಸ್ ಸರ್ಕಾರ ಸಮಾವೇಶದ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸೌಲಭ್ಯಗಳ ಸಮರ್ಪಣಾ ಸಮಾವೇಶ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ದು ಸರಿಯಷ್ಟೇ, ಆದರೆ ಅದರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿದೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಸನ ನಗರಾದ್ಯಂತ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕುವ ಮೂಲಕ ರಾಜಕೀಯ ನಾಯಕರ ಭಾವಚಿತ್ರಗಳನ್ನು ಅಳವಡಿಸಲಾಗಿತ್ತು. ಆದರೆ ಇದಕ್ಕಾಗಿ ಬಳಸಿರುವ ಹಣ ಯಾರ ಮನೆಯದ್ದು? ಜಿಲ್ಲಾಡಳಿತ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದು ಕೋಟ್ಯಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿದೆ. ಅಲ್ಲದೆ ಸಾವಿರಾರು ಬಸ್ಗಳಲ್ಲಿ ಜನರನ್ನು ಕರೆಸುವ ಉದ್ದೇಶದಿಂದ ಬಳಸಿಕೊಂಡಿದೆ. ಇದಕ್ಕೆ ನೀಡುವ ಹಣ ಯಾರ ಮನೆಯದ್ದು? ಈ ಎಲ್ಲಾ ಪ್ರಶ್ನೆಗಳಿಗೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ಉತ್ತರ ನೀಡಬೇಕಿದೆ ಎಂದ ಅವರು, ಜನರು ಇದರ ಬಗ್ಗೆ ಯೋಚನೆ ಮಾಡಬೇಕು. ಯಾರ ಹಣದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ವೈಭವೀಕರಿಸಲು ಹೊರಟಿದ್ದಾರೆ ಎಂಬುದು ಸಾರ್ವಜನಿಕರಿಗೆ ತಿಳಿಯಬೇಕು. ಈ ರೀತಿಯ ಸಾರ್ವಜನಿಕರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕುರಿತು ತಾನು ಈಗ ರಾಜ್ಯಪಾಲರಿಗೆ ದೂರು ನೀಡುತ್ತಿದ್ದು, ಇದರ ಸಂಪೂರ್ಣ ಮಾಹಿತಿ ನೀಡುವಂತೆ ಆರ್ಟಿಐ ಮೂಲಕ ಜಿಲ್ಲಾಡಳಿತದಲ್ಲಿಯೂ ಮಾಹಿತಿ ಕೇಳಲಿದ್ದೇನೆ ಎಂದರು. ಅವ್ರು ಕಾರ್ಯಕ್ರಮ ಮಾಡಲಿ. ಅದರ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರ ಇಷ್ಟು ವರ್ಷ ಸ್ವತಂತ್ರ ಬಂದ ಇಲ್ಲಿಗೆ ನಾನು ನೋಡಿರಂಗೆ ಮುಖ್ಯಮಂತ್ರಿಗಳು ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ಸರ್ಕಾರನೇ ಅವರೇ ಫ್ಲೆಕ್ಸ್ ಹಾಕೋಂಥದ್ದು ಒಂದು ಸಂಪ್ರದಾಯ ಇಲ್ಲಿವರೆಗೂ ಇರಲಿಲ್ಲ. ವಿಚಿತ್ರವಾದ ಎಲ್ಲಿ ಈ ಜಿಲ್ಲೆ ಪ್ರಾರಂಭ ಆಗುತ್ತಲ್ಲ, ನಮ್ಮ ಚಿಕ್ಕ ಹಿರಿಸಾವೆಯಿಂದ ಇಲ್ಲಿವರೆಗೆ ಒಂದೇ ಸಮ ಬ್ಯಾನರ್ ಹಾಕಿದರು. ಅದು ಯಾರು ಹಾಕಿದ್ದಂದರೆ ಜಿಲ್ಲಾಡಳಿತ ಹಾಕ್ಸಿರೋಂಥದ್ದು. ಜಿಲ್ಲಾಡಳಿತ ಹಾಕಿದ್ದಾರೆ. ಇಲ್ಲಿವರೆಗೆ ಈ ಥರ ಒಂದು ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡು, ಸರ್ಕಾರದ ಹಣ ಅಂದರೆ ಜನರ ತೆರಿಗೆ ಹಣ. ನಾವು ಊಟ ಮಾಡೋಕ್ಕಿಂತ ಮೊದಲು ಒಬ್ಬ ಕೂಲಿ ಕಾರ್ಮಿಕರು ಕೂಡ ಈ ದೇಶಕ್ಕೆ, ಈ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಊಟ ಮಾಡ್ತೀವಿ. ಅದು ಬೆವರಿನ ಹಣ. ಅದನ್ನು ಇವರಿಗೆ ಸ್ವಾಗತ ಕೋರಕ್ಕೆ ಜಿಲ್ಲಾಡಳಿತದರು ಅವ್ರಿಗೆ ಅವ್ರ ಮುಂದೆ ಏನು ತೋರ್ಸ್ಕೊಳಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ. ಅಂದರೆ ಇವರಿಗೆ ಸರ್ಕಾರದ ಆದೇಶ ಇದೆ ಫ್ಲೆಕ್ಸ್ ಹಾಕಬಾರ್ದು ಅಂತೇಳಿ. ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಅದಕ್ಕೆ ಫ್ಲೆಕ್ಸ್ ಹಾಕಿ ಅವ್ರಿಗೆ ಸ್ವಾಗತ ಕೋರ್ತಾರೆ ಅಂದರೆ, ಹಂಗಂದ್ರೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಅಲ್ಲ, ಈ ಜಿಲ್ಲೆ ಒಳಗಡೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ MLAಗಳವ್ರೆ, ಅವ್ರಿಗೇನಾರ ಮಾನ ಮರ್ಯಾದೆ ಏನೂ ಇಲ್ವಾ? ಜನರು ಅವ್ರಿಗೆ ಅಧಿಕಾರ ಕೊಟ್ಟವ್ರೆ, ಜನರು ತೆರಿಗೆ ಹಣ, ಅವ್ರಾರ ವಿರೋಧ ಮಾಡ್ಬೋದಾಗಿತ್ತಲ್ಲ. ಯಾರ ಮನೆ ದುಡ್ಡಂತ ನೀವು ಫ್ಲೆಕ್ಸ್ ಹಾಕ್ತಾಯಿದ್ರಿ ಅಂತ ಅವ್ರದ್ದು ಇಷ್ಟು ತುಂಬ ಫೋಟೋ ಹಾಕ್ಸ್ಕೊಳಕ್ಕೆ ಮರ್ಯಾದೆ ಇಲ್ಲಲ್ಲ. ಕಾರ್ಯಕ್ರಮದಲ್ಲಿ ಒಬ್ಬ MLA ಈ ಜಿಲ್ಲೆಯಲ್ಲಿರೋ ಅಂದ್ರೆ ಒಬ್ಬರು MLA BJPಯವರಾಗಲಿ, ಕಾಂಗ್ರೆಸ್ಸರಾಗಲಿ, JDS ಅವರಾಗಲಿ, ಆಯಿತಾ, ಹೋಗ್ಲಿ ಕಾಂಗ್ರೆಸ್ MLAಗಳು ಅವ್ರ ಪಕ್ಷದಲ್ಲಿದ್ದಾರೆ. ವಿರೋಧ ಪಕ್ಷದಲ್ಲಿರೋಂಥ BJP MLAಗಳು ಮತ್ತು JDS MLAಗಳು ವಿರೋಧ ಮಾಡಬಾರ್ದಾ? ಆ ಕಾರ್ಯಕ್ರಮಕ್ಕೆ ಧಿಕ್ಕಾರ ಹಾಕಬಾರ್ದಾ? ಒಬ್ಬ ಮುಖ್ಯಮಂತ್ರಿ ಬರಲಿ ಸರ್, ಬಂದು ಸಮರ್ಪಣೆ ಮಾಡಿ ಹೋಗಲಿ, ಆಯಿತಾ. ಆ ದುಡ್ಡು ಎಲ್ಲಿಂದ ಬಂತು? ಆ ದುಡ್ಡು ಯಾರು ಕೊಟ್ಟರು? ಇದಕ್ಕೆ ಸರ್ಕಾರದಲ್ಲಿ ಇದಕ್ಕೆ ದುಡ್ಡು ತೆಗಿಯೋಕ್ಕೆ ಅವಕಾಶ ಇದೆಯಾ? ಈ ಜಿಲ್ಲಾಧಿಕಾರಿಗಳು ಇವರು ಒಂದು ಸರ್ಕಾರದ ಒಂದು ಪಕ್ಷದ ಕೈಗೊಂಬೆಯಾಗಿ ವರ್ತಿಸ್ತವ್ರೆ. ಇವ್ರನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡದೇ ಇದ್ದರೆ ಇವ್ರು ನಾಳೆ ಕಾಂಗ್ರೆಸ್ ಟೋಪಿ ಹಾಕೊಂಡ್ರು ಆಶ್ಚರ್ಯ ಇಲ್ಲ.